ರಿಲೇಶನ್ಶಿಪ್ ಇದು ನಮ್ಮ ಚಾನಲ್ ಹೆಸರು. ಇದು ಒಂದು ಹೊಸ ಚಾನಲ್, ಕನ್ನಡ ಯೂಟ್ಯೂಬ್ ಚಾನಲ್. ಬಿಹೇವಿಯರ್ ರಿಲೇಶನ್ಶಿಪ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಹೇವಿಯರ್ ಕನ್ನಡದಲ್ಲಿ ಅದಕ್ಕೆ ಏನು ಅರ್ಥ? ವರ್ತನೆ, ನಡವಳಿಕೆ, ನಡಾವಳಿ. ಬಿಹೇವಿಯರ್ ಎನ್ನುವ ಶಬ್ದಕ್ಕೆ ಕನ್ನಡ ಅರ್ಥ ಏನು? ನಡತೆ, ನಡವಳಿಕೆ, ವರ್ತನೆ ಎಂಬುದಾಗಿ ಅರ್ಥ ಇದೆ. ರಿಲೇಶನ್ಶಿಪ್ ಅಂದರೆ ಏನು? ಸಂಬಂಧಗಳು, ಮನುಷ್ಯ ಸಂಬಂಧಗಳು, ಜಗತ್ತಿನ ಸಂಬಂಧಗಳು, ಪಶು ಪಕ್ಷಿ ಪ್ರಾಣಿ ಸಂಬಂಧಗಳು, ಎಲ್ಲ ರೀತಿಯ ಈ ಜಗತ್ತಿನ ಎಲ್ಲ ರೀತಿಯ ಸಂಬಂಧಗಳು. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅಲ್ಲಿ ಗಂಟೆ ಕಾಣುತ್ತೆ, ಅದನ್ನು ಒತ್ತಿ. ಎಲ್ಲ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಬಿಹೇವಿಯರ್ ರಿಲೇಶನ್ಶಿಪ್ ಈ ಹೊಸ ಚಾನಲ್ ಇದು ಏಕಮುಖವಾದ ಚಾನಲ್ ಅಲ್ಲ. ಇದು ಕ್ರಿಯೆ ಪ್ರತಿಕ್ರಿಯಾತ್ಮಕವಾಗಿ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆ ಇದು ಕ್ರಿಯೆ ಪ್ರತಿಕ್ರಿಯಾತ್ಮಕವಾಗಿ ಪರಿಹಾರವನ್ನು ಸೂಚಿಸ್ತಕ್ಕಂಥ, ತಿಳಿಸ್ತಕ್ಕಂಥ ಚಾನಲ್. ಈಗ ಅನೇಕ 108 ಸಮಸ್ಯೆಗಳಿದೆ ಕೌಟುಂಬಿಕವಾಗಿ. ಮನೆಯಲ್ಲಿ ಗಂಡ ಕುಡಿತಾನೆ, ವಯಸ್ಸಿಗೆ ಬಂದ ಮಗ ಕುಡಿತಾನೆ, ವಯಸ್ಸಿಗೆ ಬಂದ ಮಗ ದಾರಿ ತಪ್ಪಿ ಹೋಗ್ತಾ ಇದ್ದಾನೆ, ವಯಸ್ಸಿಗೆ ಬಂದ ಮಗಳು ದಾರಿ ತಪ್ಪಿದ್ದಾಳೆ. ಹೀಗೆ ತಂದೆ ತಾಯಿಗಳು ಅನೇಕ ಆಪಾದನೆಯನ್ನು ಮಕ್ಕಳ ಮೇಲೆ, ಗಂಡನ ಮೇಲೆ, ಗಂಡ ಹೆಂಡತಿಯ ಮೇಲೆ, ತಂದೆ ತಾಯಿಗಳ ಮೇಲೆ, ಬಂಧುಗಳ ಮೇಲೆ, ಅನೇಕ ವ್ಯಕ್ತಿಗಳ ಮೇಲೆ ನಾವು ಪ್ರತಿಕ್ರಿಯೆಯನ್ನು ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನಾವೇನು ಮಾಡ್ತೇವೆ? ಪೊಲೀಸು, ಕೋರ್ಟು, ಹಿಂಗೆ ಅನೇಕ ಕಡೆ ನಾವು ಹಣ, ಸಮಯ ಎಲ್ಲವನ್ನು ಹಾಕಿ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಏನೇ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ಬಗೆಹರಿಸಿಕೊಳ್ಳುವುದು ಹೇಗೆ? ಮನುಷ್ಯನ ನಡವಳಿಕೆ, ವರ್ತನೆ, ನಡತೆ ಯಾಕೆ ಹೀಗಾಗಿದೆ? ಅವನನ್ನು ಅಥವಾ ಅವಳನ್ನು, ಆತನನ್ನು ಅಥವಾ ಆಕೆಯನ್ನು, ವ್ಯಕ್ತಿಯನ್ನು ಸುಧಾರಿಸುವುದು ಹೇಗೆ? ಆ ಸುಧಾರಣೆಗೆ ಎಷ್ಟು ಸಮಯ, ಕಾಲ ಬೇಕಾಗ್ತದೆ? ಈ ಎಲ್ಲ ಮಾದರಿಗಳನ್ನು, ಈ ಎಲ್ಲ ತಿಳುವಳಿಕೆಯನ್ನು ಈ ಬಿಹೇವಿಯರ್ ರಿಲೇಶನ್ಶಿಪ್ ಚಾನಲ್ ಮೂಲಕ ನಾವು ಕೊಡ್ತೇವೆ. ಆದ ಕಾರಣ ಇದು ಏಕಮುಖವಾಗಿ ಸ್ವಾಮೀಜಿಯವರು ಏನೋ ಮಾತಾಡ್ತಾ ಹೋಗ್ತಾರೆ, ನಾವು ನೋಡೋದು ಕೇಳೋದು ಅಷ್ಟೇ ಅಲ್ಲ. ನಿಮ್ಗೆ ಯಾವುದೇ ದೈಹಿಕ ಮಾನಸಿಕ ಸಮಸ್ಯೆಗಳಿದ್ದರೆ, ಕೌಟುಂಬಿಕ ಸಮಸ್ಯೆಗಳಿದ್ದರೆ, ಹೆಲ್ತ್ ಇಶ್ಯೂಸ್ ಯಾವುದೇ ಸಮಸ್ಯೆಗಳಿರಲಿ, ನಿಮ್ಮ ಆರ್ಥಿಕ ಸಮಸ್ಯೆಗಳಿದ್ರೆ, ಭೂಮಿ ವ್ಯವಹಾರ ವ್ಯಾಜ್ಯಕ್ಕೆ ಸಂಬಂಧಪಟ್ಟದ್ದಿದ್ರೆ, ಹೀಗೆ ಬದುಕಿನ ಯಾವುದೇ ಸಂದರ್ಭಗಳ ತೊಂದರೆಗಳು, ಸಮಸ್ಯೆಗಳು ಇದ್ದರೆ ಅಂತಹ ಸಮಸ್ಯೆಗಳನ್ನು ಹೇಗೆ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದರ ದೂರದೃಷ್ಟಿಯ ಮಾರ್ಗದರ್ಶನವನ್ನು ಈ ಚಾನಲ್ ಮೂಲಕ ನಾವು ನಿಮಗೆ ಕೊಡ್ತಾ ಹೋಗ್ತೇವೆ. ನಾವು ಇಲ್ಲಿ ನಮ್ಮ ಫೋನ್ ನಂಬರನ್ನು ಹಾಕಿರ್ತೇವೆ. ನಮ್ಮ ಫೋನ್ ನಂಬರ್ಗೆ ನೀವು ಪ್ರತಿಕ್ರಿಯೆ ಮಾಡಿ ನೀವು ನಮ್ಮನ್ನು ಪ್ರಶ್ನೆಯನ್ನು ಕೇಳಬಹುದು. ನೀವು ಕೇಳುವ ಪ್ರಶ್ನೆಯನ್ನು ನೀವು ಕೇಳ್ತಿದ್ದ ಹಾಗೇನೆ ನಾವು ವಿಡಿಯೋ ಮಾಡ್ಕೋತೇವೆ ಲೈವ್ ಆಗಿ. ಆ ರೀತಿಯಾಗಿ ನಿಮಗೆ ಉತ್ತರವನ್ನು ಕೊಡ್ತೇವೆ. ನಿಮ್ಮ ಪ್ರಶ್ನೆಯನ್ನು ಲೈವ್ ಆಗಿಯೂ ವಿಡಿಯೋ ಮಾಡ್ಕೋತೇವೆ. ಇಲ್ಲ ನೀವು ಮೆಸೇಜ್ ಮೂಲಕ ಕಳಿಸಿದರೆ ಮೆಸೇಜ್ ಮೂಲಕನೂ ಬಂದದ್ದಕ್ಕೆ ಉತ್ತರವನ್ನು ಕೊಡ್ತೇವೆ. ಸ್ವಾಮೀಜಿ ನಮ್ಮ ಲೈವ್ ವಿಡಿಯೋ ತೋರಿಸ್ಬೇಡಿ, ನಮ್ಮ ಸಮಸ್ಯೆಗೆ ನೀವು ಉತ್ತರವನ್ನು, ಪರಿಹಾರವನ್ನು ಸೂಚಿಸಿ ಅಂದರೆ ಆ ರೀತಿಯಾಗಿಯೂ ಕೂಡ ನಿಮಗೆ ಪರಿಹಾರವನ್ನು ಸೂಚಿಸ್ತೇವೆ. ಹೀಗಾಗಿ ಯಾರಿಗೆ ನಿಮ್ಮ ಯಾವ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಬೇಕು ಎಂಬುದಾಗಿ ನೀವು ಅಪೇಕ್ಷೆ ಪಡ್ತೀರೋ ಆ ನಿಮ್ಮ ಅಪೇಕ್ಷೆಗೆ ಅನುಗುಣವಾಗಿ ನಮ್ಮ ವಿಚಾರಕ್ಕೆ, ನಮ್ಮ ತಿಳುವಳಿಕೆಗೆ, ನಮ್ಮ ಅರಿವಿಗೆ ಬಂದಷ್ಟನ್ನು ನಿಮಗೆ ಮಾರ್ಗದರ್ಶನ ಮಾಡ್ತೇವೆ.
ನಾವು ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳು 40 ವರ್ಷದಿಂದ ನಾವು ಅನುಭವ ಪ್ರವಚನ ಯೋಗ ಮಾರ್ಗದಲ್ಲಿದ್ದೇವೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA MPhil PhD ಮಾಡಿದ್ದೇವೆ. ಬಸವಣ್ಣನವರ ವ್ಯಕ್ತಿತ್ವ ಮತ್ತು ದರ್ಶನ ಅನ್ನೋದರ ಮೇಲೆ ಡಾಕ್ಟರೇಟ್, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದೇವೆ. 65 ಗ್ರಂಥಗಳನ್ನು ಬರೆದು ಪ್ರಕಟ ಮಾಡಿದ್ದೇವೆ. ಇದು ಪುಟ್ಟದಾಗಿ ನಮ್ಮ ವ್ಯಕ್ತಿತ್ವದ ಪರಿಚಯ. ಯೋಗ ಮೂಲಕ ಸಾವಿರಾರು ಅನಾರೋಗ್ಯ ಪೀಡಿತರಿಗೆ ಆರೋಗ್ಯವನ್ನು ಪಡೆದುಕೊಳ್ಳುವ ದಾರಿಯನ್ನು, ಮಾರ್ಗದರ್ಶನವನ್ನು ತಿಳಿಸಿದ್ದೇವೆ. ಹೀಗಾಗಿ ಯಾರಿಗೆ ನಿಮಗೆ ಸಮಸ್ಯೆಗೆ ಪರಿಹಾರ ಉತ್ತರ ಬೇಕು ಅಂತ ಅನ್ನಿಸ್ತದೆ ಅಂಥವರು ಈ ಚಾನಲ್ ಮೂಲಕ, ಈ ಫೋನ್ ನಂಬರ್ ಮೂಲಕ ನಮಗೆ ನೀವು ನಿಮ್ಮ ಪ್ರಶ್ನೆಯನ್ನು ಮೆಸೇಜ್ ಮೂಲಕ, ದೂರವಾಣಿ ಮೂಲಕ ಕರೆ ಮಾಡಬಹುದು. ಲೈವ್ ವಿಡಿಯೋ ಕೂಡ ನೀವು ಕಳಿಸ್ಬೋದು ಎಂಬುದನ್ನಾಗಿ ಹೇಳಿ ಈ ಸಂಚಿಕೆಯನ್ನು ಈಗ ಆರಂಭ ಮಾಡ್ತಾ ಇದ್ದೇವೆ. ರೀತಿಯ ಈ ಜಗತ್ತಿನ ಎಲ್ಲ ರೀತಿಯ ಸಂಬಂಧಗಳು ಮನುಷ್ಯನಿಗೆ ಜೀವನ ಬೆಳೆಯುವುದು ಅಥವಾ ಬೆಳೆಯದೇ ಇರುವುದು ಎಲ್ಲದಕ್ಕೆ ಸಂಬಂಧಗಳೇ ಕಾರಣ. ನಾವು ಮನುಷ್ಯರ ಜೊತೆ, ಮನುಷ್ಯ ನಾಡಿನ ಜೊತೆ, ಮನುಷ್ಯ ಸಮಾಜದ ಜೊತೆ, ಮನುಷ್ಯ ಮತ್ತು ಊರಿನ ಜೊತೆ, ಮನುಷ್ಯ ಮತ್ತು ರಾಷ್ಟ್ರದ ಜೊತೆ ನಮ್ಮ ರೀತಿಯ ಸಂಬಂಧಗಳು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಹೋಗ್ತವೆ ಅದಕ್ಕೆ ಅನುಗುಣವಾಗಿ ನಮ್ಮ ವ್ಯಕ್ತಿತ್ವ, ನಮ್ಮ ಜೀವನ ಬೆಳೀತಾ ಹೋಗ್ತದೆ. ಈ ಸಂಬಂಧಗಳು ಮತ್ತು ನಡವಳಿಕೆ ಇವು ಒಂದಕ್ಕೊಂದು ಪೂರಕವಾಗಿದ್ದಾಗ ಮನುಷ್ಯನ ವ್ಯಕ್ತಿತ್ವ ವಿಸ್ತಾರ ಆಗ್ತದೆ. ನಡವಳಿಕೆಗಳು ಅನ್ನೋದೇನಿದೆ, ಒಳ್ಳೆಯ ನಡವಳಿಕೆ, ಕೆಟ್ಟ ನಡವಳಿಕೆ, ಒಳ್ಳೆಯ ನಡತೆ, ಕೆಟ್ಟ ನಡತೆ, ಹೀಗೆ ಮನುಷ್ಯನಲ್ಲಿ ನಮ್ಮ ನಡವಳಿಕೆಗಳನ್ನು ವಿಭಜನೆ ಮಾಡಲಾಗ್ತದೆ. ಒಳ್ಳೆಯ ನಡವಳಿಕೆ, ಒಳ್ಳೆಯ ನಡತೆ, ಒಳ್ಳೆಯ ವರ್ತನೆ ಇದ್ದರೆ ನಮಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತದೆ. ಕೆಟ್ಟ ನಡವಳಿಕೆ, ಕೆಟ್ಟ ವರ್ತನೆ ಇದ್ದರೆ ನಮಗೆ ಕೆಟ್ಟ ಪ್ರತಿಕ್ರಿಯೆ ಸಿಗ್ತದೆ. ಇದು ನ್ಯೂಟನ್ನ ಚಲನೆ ನಿಯಮ ಏನಿದೆ, 3ನೇದು, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ವಿರುದ್ಧ ಮತ್ತು ಸಮ ಎನ್ನುವುದೇನಿದೆಯಲ್ಲ, ಇದು ಮನುಷ್ಯ ಸಮಾಜದ ಜೊತೆ, ನಾಡಿನ ಜೊತೆ ಯಾವ ರೀತಿಯಾಗಿ ತನ್ನ ನಡತೆಯನ್ನು ಬೆಳೆಸ್ಕೊಂಡು ಹೋಗ್ತಾನೆ, ತನ್ನ ವರ್ತನೆಯನ್ನು ನಡೆಸ್ಕೊಂಡು ಹೋಗ್ತಾನೆ ಅನ್ನುವುದರ ಮೇಲೆ ಮನುಷ್ಯನ ವಿಸ್ತಾರ, ಮನುಷ್ಯನ ಅಭಿವೃದ್ಧಿ, ಮನುಷ್ಯನ ಪರ್ಸನಾಲಿಟಿ, ಮನುಷ್ಯನ ವ್ಯಕ್ತಿತ್ವ ಬೆಳೆಯುವುದು ಅಥವಾ ಇಳಿಯುವುದು ಉಂಟಾಗ್ತದೆ. ಈಗ ನಾವು ಸಂಬಂಧಗಳನ್ನು ಅಲ್ಲಲ್ಲೇ ಅನೇಕ ಸಂದರ್ಭಗಳಲ್ಲಿ ಇಡ್ತಾ ಹೋಗೋಣ. ಆ ಸಂಬಂಧಗಳಿಗೆ ಪ್ರತಿಕ್ರಿಯೆಗಳು ಹೇಗಿರ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಮಗು 3 ತಿಂಗಳು ಮಗು ಅಂತ ತಿಳ್ಕೊಳ್ಳೋಣ. ಈಗ ಆ ಮಗುವಿನ ಜೊತೆ ನಾವು ಹೊಸದಾಗಿ ಸಂಪರ್ಕಕ್ಕೆ ಹೋದಾಗ ಆ ಮಗು ನಮ್ಮ ಕಡೆ ಯಾವ ರೀತಿಯಾಗಿ ನೋಡ್ತದೆ, ಆ ಮಗು ನಮ್ಮ ಜೊತೆ ಯಾವ ರೀತಿಯಾಗಿ ಸಂಪರ್ಕಿಸ್ತದೆ, ಇದು ಒಂದು. ಇದೇ ಮಗು 6 ತಿಂಗಳಾದ ಮೇಲೆ ಹೊಸ ಮನುಷ್ಯರ ಜೊತೆ ಯಾವ ರೀತಿಯಾಗಿ ಅದು ಸಂಪರ್ಕಿಸ್ತದೆ, ಯಾವ ರೀತಿಯಾಗಿ ಅದು ತನ್ನ ವರ್ತನೆಯನ್ನು ತೋರಿಸ್ತದೆ ಅಂತ ನಾವು ಅಧ್ಯಯನ ಮಾಡ್ತಾ ಹೋದಾಗ ಅದು ಅನೇಕ ರೀತಿಯ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ತಾ ಹೋಗ್ತದೆ. ನಂತರ ಕೆಲವು ಮಕ್ಕಳುಗಳು ಯಾರೇ ಕರೆದರೂ ಕೂಡಲೇ ಅವ್ರ ಹತ್ರ ಬಂದ್ಬಿಡ್ತವೆ. ಕೂಡಲೇ
ಹೊಸಬ್ರಿರಲಿ ಹಳಬ್ರಿರಲಿ ಯಾರೇ ಇರಲಿ, ಕೆಲವು ಪುಟ್ಟ ಪುಟ್ಟ ಮಕ್ಕಳುಗಳ ಮಗುಗಳು ಏನಿದಾವೆ, ಯಾರು ಕರೆದ್ರೂ ಅವ್ರ ಹತ್ರ ಹೋಗಿ ಬಿಡ್ತವೆ. ಇವು ಒಂದು ರೀತಿಯ ಮಕ್ಕಳು. ಕೆಲವು ಮಕ್ಕಳು ಹೊಸಬರನ್ನು ಗುರುತಿಸ್ತವೆ, ಗುರುತಿಸಿ ಹೋಗಬೇಕೋ ಬೇಡವೋ ಅಂತೇಳಿ ಸೈಲೆಂಟ್ ಆಗ್ತವೆ. ಇನ್ನು ಕೆಲವು ಮಕ್ಕಳು ಹೊಸಬರನ್ನ ಗುರುತಿಸ್ತವೆ, ಇವನು ಹೊಸಬ ಅಪರಿಚಿತ ಅಂತ. ಅವು ಕರೆದ್ರೆ ಕತ್ ಹಿಂದಕ್ಕೆ ಹಾಕಿಬಿಡ್ತವೆ. ಒಂದು ಮಗು ತನ್ನ ತಾಯಿ ತಂದೆಯನ್ನು ಕೂಡಲೇ ಗುರುತಿಸ್ತದೆ. ಯಾಕೆ? ತಾಯಿ ತಂದೆ ಮಗುವಿನ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ. ಮತ್ತು ಬಂಧುಗಳು ಯಾರು ಮಗುವಿನ ಜೊತೆ ನಿತ್ಯ ಒಡನಾಟವನ್ನು ಇಟ್ಕೊಂಡಿರ್ತಾರೆ, ಅವ್ರ ಜೊತೆ ಮಗು ಕೂಡಲೇ ಸ್ಪಂದಿಸ್ತದೆ. ಕಣ್ಣಿನ ಮೂಲಕ, ಹಾವಭಾವಗಳ ಮೂಲಕ, ಮುಖದ ಹಾವಭಾವದ ಮೂಲಕ, ತನ್ನ ಕೈಕಾಲುಗಳ ಚಲನೆಯ ಮೂಲಕ ನಾವು ಮಗುವಿನ ಜೊತೆ ಎಷ್ಟೆಷ್ಟು ಆಟ ಆಡ್ತಾ ಹೋಗ್ತೇವೆ, ಅಷ್ಟಷ್ಟು ಮಗು ನಮಗೆ ಪ್ರತಿಕ್ರಿಯಿಸ್ತಾ ಹೋಗ್ತದೆ. ಆಗ ಮಗು ನಮ್ಮನ್ನು ಗುರುತಿಸ್ತದೆ. ಹೊಸಬರು ಬಂದು ಅಲ್ಲಿ ಬಂದಂಥ ಕಾಲದಲ್ಲಿ ಮಗು ಏನು ಮಾಡ್ತದೆ? 3 ರೀತಿಯ ಮಕ್ಕಳುಗಳನ್ನು ನಾನು ಹೇಳಿದೆ. ಒಂದು ಮಗು ಏನು ಮಾಡುತ್ತೆ? ಯಾರು ಕರೆದ್ರೆ ಅವ್ರ ಜೊತೆ ಹೋಗ್ತದೆ, ಯಾರು ಕರೆದ್ರೆ ಅವ್ರ ಜೊತೆ ಪ್ರತಿಕ್ರಿಯಿಸ್ತದೆ. ಇನ್ನೊಂದು ಮಗು ಯಾರಾದರೂ ಕರೆದ್ರೆ ನೋಡ್ತದೆ, ಸೈಲೆಂಟ್ ಆಗ್ತದೆ, ಏನೂ ಪ್ರತಿಕ್ರಿಯೆ ಮಾಡಲ್ಲ, ಕರೆದ್ರೆ ಅವ್ರ ಹತ್ರ ಹೋಗಲ್ಲ. ಇನ್ನೊಂದು ಮಗು ಏನು ಮಾಡುತ್ತೆ? ಕರೆದ್ರೆ ಕತ್ ಹಿಂದಕ್ಕೆ ಹಾಕಿಬಿಡ್ತದೆ, ಅಪರಿಚಿತರು ಅಂತೇಳಿ, ಅಥವಾ ಅಳುತ್ತದೆ. ಅವ್ರು ಬಲವಂತವಾಗಿ ಮಗುವನ್ನು ಎತ್ಕೊಳ್ಳೋಕೆ ಹೋದಾಗ ಅದು ಅಳಕ್ಕೆ ಶುರು ಮಾಡುತ್ತೆ, ನಾ ಬರಲ್ಲ ಅಂತ. ಅಂದ್ರೇನು? ನಮ್ಮ ಸಂಬಂಧಗಳು ಅನ್ನತಕ್ಕಂಥದ್ದೇನಿದೆ, ಇವು ವೈವಿಧ್ಯಮಯವಾಗಿ ಇದ್ದಾವೆ. ಇದನ್ನು ಇಷ್ಟೇ ಎಂಬುದಾಗಿ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಈಗ ನ್ಯೂಟನ್ನ ಚಲನೆ ನಿಯಮ ಇದೆಯಲ್ಲ, 3ನೇದು ಈಗಾಗಲೇ ಹೇಳಿದಾಗ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ. ಇದು ಎಲ್ಲ ಸಂದರ್ಭದಲ್ಲೂ ಈ ನಿಯಮ ಅಳವಡ್ತದೆ ಅಂತ ಹೇಳಕ್ಕೆ ಬರಲ್ಲ. ಈಗ ಒಂದು ಚೆಂಡನ್ನು ಗೋಡೆಗೆ ಎಸೆದ್ರೆ ಅದು ಹಿಂದಕ್ಕೆ ಪುಟಿದು ಬರುತ್ತದೆ. ಇದೇ ಚೆಂಡನ್ನು ಒಂದು ಕೊಳಕ್ಕೆ ನೀರಿಗೆ ಎಸೆದ್ರೆ ಅದು ಕೊಳದಲ್ಲೇ ಉಳಿತದೆ, ಅದು ವಾಪಸ್ ಬರಲ್ಲ. ಅಥವಾ ಒಂದು ಚೆಂಡನ್ನು ಕೆಸರಿಗೆ ಎಸೆದ್ರೆ ಅದು ಕೆಸರಲ್ಲಿ ಸಿಗಾಕೊಂಡು ಬಿಡ್ತದೆ. ಅಂದ್ರೇನು? ಚೆಂಡು ಒಂದೇ, ಗೋಡೆಗೆ ಎಸೆದಾಗ ಅದು ಹಿಂದಕ್ಕೆ ಪುಟಿತದೆ, ಕೊಳ, ಕೆರೆ, ನೀರು, ಹೊಳೆಗೆ ಎಸೆದಾಗ ಅದು ಕೆರೆ ಪಾಲಾಗೇ ಬಿಡ್ತದೆ, ಇಲ್ಲ ಹೊಳೆಯಲ್ಲಿ ಕೊಚ್ಕೊಂಡು ಹೋಗ್ತದೆ. ಇಲ್ಲ ಅದನ್ನು ಅದೇ ಚೆಂಡನ್ನು ಕೆಸರಿಗೆ ಎಸೆದ್ರೆ ಅದು ಕೆಸರದಲ್ಲಿ ಸಿಕ್ಕೋತದೆ. ಅಂದ್ರೇನು? ಕ್ರಿಯೆಗೆ ಪ್ರತಿಕ್ರಿಯೆಗಳು ಬರಬೇಕಾದ್ರೆ ಕೆಲವು ಸಲ ಆ ಕ್ರಿಯೆಗೆ ಸರಿಯಾದ ಸ್ಪಂದನ ಇದ್ದರೆ ಗೋಡೆ ಏನು ಮಾಡ್ತದೆ? ಆ ಗೋಡೆಗೆ ಯಾವ ವೇಗದಲ್ಲಿ ಬಂದು ಚೆಂಡು ಹೊಡಿತು ಅದನ್ನು ಅಷ್ಟೇ ವೇಗವಾಗಿ ಹಿಂದಕ್ಕೆ ಹೋಗೋ ಹಾಗೆ ಅದು ತಡೀತದೆ. ಅದು ಯಾವುದೇ ರೀತಿಯ ಗೋಡೆ ಏನು ಮಾಡ್ತದೆ? ತಾನು ಹಿಡಿಯಲ್ಲ, ಅದು ಹಿಂದಕ್ಕೆ ಪುಟಿಲಿಕ್ಕೆ ಅದೇನು ಮಾಡುತ್ತೆ? ಸಹಾಯವಾಗುತ್ತೆ. ಅದೇ ಕೊಳ ಏನು ಮಾಡ್ತದೆ? ಚೆಂಡನ್ನು ಕೊಳಕ್ಕೆ ಎಸೆದಾಗ ಅದು ಪುಟಿಯಕ್ಕೆ ಬಿಡೋದಿಲ್ಲ, ಅದು ಅಲ್ಲೇ ಇರೋಂಗೆ ಮಾಡುತ್ತೆ. ಎಷ್ಟು ಕೂಡಲೇ ಚೆಂಡು ಏನು ಮಾಡ್ತದೆ? ನೀರಲ್ಲಿ ಸ್ವಲ್ಪ ಹಳ್ಳ ಬಿದ್ದಂಗೆ ಆಗ್ತದೆ ಮತ್ತು ಅಲ್ಲೇ ಉಳಿತದೆ. ಕೆಸರಿಗೆ ಚೆಂಡನ್ನು ಎಸೆದ್ರೆ ಏನಾಗ್ತದೆ? ಕೆಸರೊಳಗೆ ಸಿಕ್ಕೋತದೆ. ಕ್ರಿಯೆಗೆ ಪ್ರತಿಕ್ರಿಯೆಗಳು ಎಲ್ಲ ಸಂದರ್ಭಗಳಲ್ಲಿಯೂ ಒಂದೇ ರೀತಿ ಬರ್ತದೆ ಅಂತೇನಿಲ್ಲ. ಕ್ರಿಯೆಗೆ ಪ್ರತಿಕ್ರಿಯೆಗಳು ಬೇರೆ ಬೇರೆಯಾಗಿ ಇರ್ತವೆ. ಇದನ್ನು ಇನ್ನೂ ಒಂದು ಸಂದರ್ಭದಲ್ಲಿ ಇಟ್ಟು ನೋಡೋಣ. ಈಗ ಒಬ್ಬ ಮನುಷ್ಯ ಬೀದಿಯಲ್ಲಿ ಯಾರನ್ನೋ ಮನಸ್ಸಿಗೆ ಬಂದಂಗೆ ಬೈತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಯಾರನ್ನೋ ಮನಸ್ಸಿಗೆ ಬಂದಂಗೆ ಬೈತಾ ಇದ್ದಾನೆ. ಕೆಲವರು ಜನ ನಿಂತು ನೋಡ್ತಾರೆ, ಕೆಲವರು ಜನ ಆ ಕಡೆ ತಿರುಗು ನೋಡೋದಿಲ್ಲ, ಹೊಟ್ಟೋತಾರೆ. ಬಹಳಷ್ಟು ಜನ ನಿಲ್ಲದೇ ಇಲ್ಲ, ಹೊಟ್ಟೆ ಹೋಗ್ತಾರೆ. ಅವನು ಯಾವ ರೀತಿಯ ಪ್ರತಿಕ್ರಿಯೆ ಸ್ಪಂದನ ಮಾಡೋದೇ ಇಲ್ಲ. ಒಬ್ಬರು ಇಬ್ಬರು ಯಾರು ನಿಂತಿದ್ದವ್ರು ಏನು ಮಾಡ್ತಾರೆ? ಅವರು ಕೂಡ ಒಂದು ಸ್ವಲ್ಪ ಹೊತ್ತು ನಿಂತಿರ್ತಾರೆ, ಹೊಟ್ಟೋತಾರೆ. ಯಾರನ್ನ ಬೈತಿದ್ದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಯಾರು ಬೈಸ್ಕೊತಿರ್ತಾನೆ ಅವನು ಅಲ್ಲಿ ನಿಂತು ಪ್ರತಿಕ್ರಿಯೆ ಮಾಡಿದರೆ ಇವನು ಬೈಗುಳ ಇನ್ನೂ ಹೆಚ್ಚಾಗ್ತದೆ. ಇದನ್ನು ಇಂದಿನ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಇದನ್ನಿಟ್ಟು ನೋಡಬೇಕು. ಅನೇಕ ಕ್ಷೇತ್ರಗಳಿದ್ದಾವೆ ಚುನಾವಣೆಯಲ್ಲಿ. ಈ ಅನೇಕ ಕ್ಷೇತ್ರದೊಳಗೆ ಈಗ ಉದಾಹರಣೆಗೆ ಸುಮ್ಮನೆ ನಾನು ಹೆಸರು ಹೇಳೋದಲ್ಲ, ಒಂದು ಶಿವಮೊಗ್ಗ ಚುನಾವಣೆ ಅಂತಲೇ, ಶಿವಮೊಗ್ಗ ಪಾರ್ಲಿಮೆಂಟರಿ ಚುನಾವಣೆ ಅಂತಲೇ ತಿಳ್ಕೊಳ್ಳೋಣ. ಅಲ್ಲಿ ಒಬ್ಬ ವ್ಯಕ್ತಿ
ಅವನು ತನ್ನ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥವರೆಲ್ಲರನ್ನು ವಾಚಾಮಗೋಚರವಾಗಿ ಎಂದೂ ಮುಂದೂ ಇಲ್ದಂಗೆ ಲಂಗು ಲಗಾಮ್ ಇಲ್ದಂಗೆ ಸಿಕ್ಕಾಪಟ್ಟೆ ಬೈತಾ ಹೋಗ್ತಾನೆ, ನಿಂದೆ ಮಾಡ್ತಾ ಹೋಗ್ತಾನೆ, ಟೀಕೆ ಮಾಡ್ತಾ ಹೋಗ್ತಾನೆ. ಏನು ಭೂಮಿ ಆಕಾಶವನ್ನು ಒಂದು ಮಾಡಿ ನಿಂದೆ ಮಾಡ್ತಾ ಹೋಗ್ತಾನೆ, ತೆಗಳ್ತಾ ಹೋಗ್ತಾನೆ. ಆದರೆ ಅದಕ್ಕಲ್ಲಿ ವಿರುದ್ಧವಾಗಿ ಯಾವ ಪ್ರತಿಕ್ರಿಯೆಯೂ ಬರುವುದಿಲ್ಲ. ಅವನು ವಾಚಾಮಗೋಚರವಾಗಿ ಭೂಮಿ ಆಕಾಶಕ್ಕೊಂದು ಮಾಡಿ ತೆಗಳ್ತಾ ಹೋದಷ್ಟೂ ಅಷ್ಟೇ ರೀತಿ ಪ್ರತಿಕ್ರಿಯೆ ಬಂದಿದ್ರೆ ಇವನು ಇನ್ನೂ ಜೋರು ಆಗ್ತಿತ್ತು. ಆದರೂ ಅವನು ಪ್ರತಿಕ್ರಿಯೆ ಬರದೇ ಇದ್ರೂ ಮತ್ತು ಜೋರು ಪ್ರತಿಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಆ ಪ್ರತಿಕ್ರಿಯೆ ಮಾಡ್ತಾ ಇದ್ದಾಗ ಏನಾಗ್ತದೆ, ಅಲ್ಲಿ ಅದನ್ನು ಸೀರಿಯಸ್ ಆಗಿ ಗಂಭೀರವಾಗಿ ಯಾರೂ ಕ್ರಿಯೆಗಳನ್ನು ಅದು ತಗೊಳ್ಳಲ್ಲ. ಹೀಗೆ ನೀವು ಇಡೀ ಎಲ್ಲ ಕ್ಷೇತ್ರಗಳಲ್ಲಿಯೂ ಇದನ್ನು ನೋಡ್ಬೋದು. ಬರೀ ಶಿವಮೊಗ್ಗ ಒಂದೇ ಅಲ್ಲ, ಬೆಂಗಳೂರಿನ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಕನಕಪುರ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ವಿಜಯಪುರ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಬಾಗಲಕೋಟೆ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಬೆಳಗಾವಿ ಕ್ಷೇತ್ರವನ್ನು ತೆಗೆದುಕೊಳ್ಳಿ. ಈ ಚುನಾವಣಾ ಕಣದಲ್ಲಿರ್ತಕ್ಕಂಥ ಸ್ಪರ್ಧಿಗಳು ಮತ್ತು ಆ ಸ್ಪರ್ಧೆಯ ಬೆನ್ನ ಹಿಂದೆ ಇರತಕ್ಕಂಥವರು ತಮ್ಮ ಎದುರಾಳಿಗಳನ್ನು, ತಮ್ಮ ಪ್ರತಿಸ್ಪರ್ಧಿಗಳನ್ನು ನಿಂದಿಸುವ ಮೂಲಕ, ಟೀಕಿಸುವ ಮೂಲಕ, ಅವರನ್ನು ತೆಗಳುವ ಮೂಲಕ ಅವರು ಸರಿಯಿಲ್ಲ, ನಾವು ಸರಿ ಇದ್ದೇವೆ, ನಮಗೆ ಮಾತ್ರ ಮತ ನೀಡಿ, ಈ ರೀತಿಯ ಪ್ರಭಾವವನ್ನು ಜನತೆಯ ಮೇಲೆ ಬೀರುವುದನ್ನು ನಾವು ಸಮಾಜದಲ್ಲಿ ಕಾಣುತ್ತೇವೆ. ಇದು ರಾಜಕೀಯ ಕ್ಷೇತ್ರ. ರಾಜಕೀಯ ಕ್ಷೇತ್ರ ಅಂದಾಗ ಅದೊಂದು ದೊಡ್ಡ ಅಧಿಕಾರ. MP ಆಗ್ತಕ್ಕಂಥದ್ದೇನಿದೆಯಲ್ಲ, ಲೋಕಸಭೆ ಅಭ್ಯರ್ಥಿ ಆಗ್ತಕ್ಕಂಥದ್ದೇನಿದೆಯಲ್ಲ, ಅದು ಒಂದು ದೊಡ್ಡ ಅಧಿಕಾರ. 5 ವರ್ಷ ಸಿಗ್ತಕ್ಕಂಥ ಒಂದು ಅಧಿಕಾರ. ಒಂದು ಇಡೀ ಒಂದು ಕ್ಷೇತ್ರ ಏನು ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿದಾವೆ. ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯವನ್ನು 28 ಜನರು ಲೋಕಸಭೆಯಲ್ಲಿ ಪ್ರತಿನಿಧಿ ಮಾಡ್ತಾರೆ. ಇಂಥ ದೊಡ್ಡ ಸ್ಥಾನಮಾನ ಇರತಕ್ಕಂಥ ಈ ಹುದ್ದೆಯನ್ನು ಜನರು ಆಯ್ಕೆ ಮಾಡುವುದರಿಂದ ಅಲ್ಲಿ ತಾನು ಆಯ್ಕೆಯಾಗುವ ಸಲುವಾಗಿ ಆ ವ್ಯಕ್ತಿಯ ಹಿಂದೆ ಇರ್ತಕ್ಕಂಥವರು, ಅವರನ್ನು ಬೆಳೆಸ್ತಕ್ಕಂಥವರು ಮತ್ತೊಬ್ಬರು ತಮ್ಮ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥವ್ರಿಗೆ ಅನೇಕ ರೀತಿಯಲ್ಲಿ ವರ್ತನೆಗಳನ್ನು, ನಡವಳಿಕೆಯನ್ನು, ನಡತೆಯನ್ನು ಸಮಾಜದ ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ನೀಡುತ್ತಾ ಹೋಗುತ್ತಾರೆ. ಈ ಪ್ರತಿಕ್ರಿಯೆಯನ್ನು ನೀಡುವ ಮೂಲಕ ಜನರಲ್ಲಿ ತಮ್ಮ ಬಗ್ಗೆ ಒಂದು ಒಳ್ಳೆಯ ಭಾವನೆ, ಶ್ರೇಷ್ಠ ಭಾವನೆ ಬರುವ ಹಾಗೆ ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾರೆ. ಇಂಥ ಒಂದು ಪ್ರಯತ್ನಕ್ಕೆ ಅನೇಕರೇನು ಮಾಡ್ತಾರೆ, ಪ್ರತಿಸ್ಪರ್ಧಿಯಾಗಿ ಅವರು ಕೂಡ ಅಷ್ಟೇ ಪ್ರಬಲವಾಗಿ ತೆಗಳ್ತಾರೆ, ಟೀಕಾ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ. ಅಂದ್ರೇನು, ನಮ್ಮ ನಡವಳಿಕೆ, ನಮ್ಮ ವರ್ತನೆಗಳು, ನಮ್ಮ ನಡತೆ ಯಾವ ರೀತಿಯಾಗಿ ಸಮಾಜದಲ್ಲಿ ಉಂಟಾಗ್ತದೆ ಅದಕ್ಕೆ ಅನುಗುಣವಾಗಿ ಸಮಾಜದಿಂದ ನಮಗೆ ಪ್ರತಿಕ್ರಿಯೆಗಳು ಸಿಗ್ತಾ ಹೋಗ್ತವೆ. ಇಂತಹ ಪ್ರತಿಕ್ರಿಯೆಗಳು ನಮ್ಮಲ್ಲಿ ಒಳ್ಳೆಯ ನಡವಳಿಕೆಗಳು ಇರ್ತವೆ, ಏನು ಮಾಡ್ತವೆ, ಆ ನಡತೆಯ ಮೂಲಕ ಸಮಾಜಕ್ಕೆ, ಜನತೆಗೆ, ನಾಡಿಗೆ ನಾವು ಎಂತಹ ವ್ಯಕ್ತಿಗಳು ಎಂಬುದನ್ನು ಅವು ಪರಿಚಯಿಸ್ತವೆ. ನಾವು ಎಂಥ ವ್ಯಕ್ತಿಗಳು ಎಂಬುದನ್ನು ಪರಿಚಯಿಸ್ತವೆ. ಒಬ್ಬ ವ್ಯಕ್ತಿ ಅವನು ಯೋಗ್ಯನೋ ಅಯೋಗ್ಯನೋ ಎಂಬುದು ಆ ವ್ಯಕ್ತಿಯ ನಡವಳಿಕೆಯ ಮೇಲೆ ಉಂಟಾಗ್ತದೆ. ನಮ್ಮ ನಡವಳಿಕೆಗೆ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳ ವರ್ತನೆ, ಪ್ರತಿಕ್ರಿಯೆಯು ಕೂಡ ಭಿನ್ನ ಭಿನ್ನವಾಗಿ ಇರ್ತದೆ. ಉದಾಹರಣೆಗೆ ನಾನು ಇಲ್ಲಿ ಮುಂದೆ ನಿಮಗೊಂದು ಚಿತ್ರಗಳನ್ನು ತೋರಿಸ್ತೇನೆ, ವಿಡಿಯೋ ತುಣುಕುಗಳನ್ನು. ಒಂದು ಹಸು ಮತ್ತು ಕರು ನಡೆದುಕೊಂಡು ಬರ್ತಾ ಇದೆ. ನಾನು ಅವುಗಳಿಗೆ ಅಪರಿಚಿತ. ಅವುಗಳನ್ನು ನಾನು ನನ್ನ ಮೊಬೈಲ್ ಮೂಲಕ
ಫೋಟೋವನ್ನು ವಿಡಿಯೋ ಮಾಡಲಿಕ್ಕೆ ಚಿತ್ರವನ್ನು ತೆಗಿಲಿಕ್ಕೆ ಹೋಗ್ತೀನಿ. ಅದೇನು ಮಾಡುತ್ತೆ, ಕೂಡಲೇ ನೋಡುತ್ತೆ, ಅಲ್ಲೇ ನಿಂತ್ಕೊಳ್ಳುತ್ತೆ. ಇದೆ. ನಾನು ಅವುಗಳಿಗೆ ಅಪರಿಚಿತ. ಅವುಗಳನ್ನು ನಾನು ನನ್ನ ಮೊಬೈಲ್ ಮೂಲಕ ಫೋಟೋವನ್ನು ವಿಡಿಯೋ ಮಾಡಲಿಕ್ಕೆ ಚಿತ್ರವನ್ನು ತೆಗಿಲಿಕ್ಕೆ ಹೋಗ್ತೀನಿ. ಅದೇನು ಮಾಡುತ್ತೆ, ಕೂಡಲೇ ನೋಡುತ್ತೆ, ಅಲ್ಲೇ ನಿಂತ್ಕೊಳ್ಳುತ್ತೆ, ಮುಂದೆ ಬರಲ್ಲ. ಇವನು ಯಾರು, ಏನೋ ಕೈಯಲ್ಲಿ ಹಿಡ್ದವನೇ, ಇವನೇನೋ ಮಾಡ್ತಾನಲ್ಲ ಎಂಬುದಾಗಿ ಅದು ಸೈಲೆಂಟಾಗಿ ಗಮನಿಸ್ತಾನೆ ಇದೆ. ಗಮನಿಸುವ ಮೂಲಕ ಈ ವ್ಯಕ್ತಿ ನಮಗೆ ಅಪಾಯಕಾರಿಯೋ ಅಥವಾ ಏನು ಎನ್ನುವುದನ್ನು ಅದು ನಿಶ್ಶಬ್ದದಲ್ಲಿ ಮೌನವಾಗಿ ಗಮನಿಸ್ತಾ ಇರ್ತದೆ. ನಾನು ಫೋಟೋ ವಿಡಿಯೋ ತೆಗೆದುಕೊಳ್ಳುವಾಗ ಭಾಳ ಅದರ ಸಮೀಪಕ್ಕೂ ಹೋಗಲ್ಲ. ಯಾಕೆ? ಅದು ಬೆದರಬಹುದು, ಅದು ಓಡಿ ಬಂದು ನನಗೆ ಹಾಯಬಹುದು, ತಿವಿಯಬಹುದು, ನನಗೆ ಅಪಾಯ ಮಾಡಬಹುದು ಎನ್ನುವ ಎಚ್ಚರಿಕೆಯಿಂದ ಅಥವಾ ಹಿಂದಿರುಗಿ ಓಡಿ ಹೋಗಬಹುದು, ಅದು ಹೆದರಬಹುದು. ಆದ ಕಾರಣ ಅದು ಹೆದರದಂತೆ, ಅದು ಮತ್ತೆ ಬೇರೆ ಯಾವುದೇ ಪ್ರತಿಕ್ರಿಯೆ ಮಾಡದಂತೆ ಒಂದು ದೂರವನ್ನು ಕಾಯ್ದುಕೊಂಡು ಫೋಟೋ ತೆಗಿಲಿಕ್ಕೆ ಹೋಗ್ತೀನಿ, ವಿಡಿಯೋ ಮಾಡ್ತೀನಿ. ಆಗ ಅದೇನು ಮಾಡ್ತದೆ, ತುಸು ಕತ್ತನ್ನು ಆ ಕಡೆಗೆ ತಿರುಗಿಸ್ತದೆ, ನನ್ನ ಕಡೆ ನೋಡಲ್ಲ. ಅದು ಅಲ್ಲೇ ನಿಂತಲ್ಲೇ ನಿಲ್ತದೆ ಮತ್ತು ಕತ್ತನ್ನು ಆ ಕಡೆಗೆ ತಿರುಗಿಸ್ತದೆ. ಸರಿ, ನಾನು ಬಹಳ ಇನ್ನೂ ಹತ್ರಕ್ಕೆ ಹೋಗಲ್ಲ. ಯಾಕೆ? ಓಡಿ ಬಂದು ಗುದ್ದುಬಿಟ್ರೆ ನನ್ನ ಸಂರಕ್ಷಣೆಯನ್ನು ನಾನು ಮಾಡಬೇಕಾಗ್ತದೆ. ಯಾಕೆ? ಅದು ಬಲವಾದ ಅಂತ ಹಸು ಅದು. ಹೀಗಾಗಿ ನಾನು ದೂರವನ್ನು ಕಾಯ್ದುಕೊಂಡು ಅದರ ಫೋಟೋ ವಿಡಿಯೋವನ್ನು ತಗೊಳ್ತೇನೆ. ಅದು ಕತ್ತು ಒಂದು ಕಡೆಗೆ ಹಾಕೋತದೆ, ಕತ್ತು ತಿರುಗಿಸ್ತದೆ. ಆಗ ನನಗೆ ನೆನಪಾಯಿತು, ಶಾಲಾ ಕಾಲೇಜುಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಹುಡುಗಿಯರನ್ನು ಹೀಗೆ ಚೂಡಾಯಿಸ್ಲಿಕ್ಕೆ ಹೋಗ್ತವ, ಅವುಗಳ ಮೇಲೆ ದಾಡಿ ಮಾಡ್ಲಿಕ್ಕೆ ಹೋಗ್ತವ. ಆಗ ಏನು ಮಾಡ್ತಾರೆ ಹುಡುಗಿಯರು, ಪಕ್ಕಕ್ಕೆ ಆ ಕಡೆ ತಿರುಗುತ್ತಾರ, ದೂರ ಮಾಡಿ ಯಾವನೋ ದುಷ್ಟ ಬಂದಾನ ಅಂತೇಳಿ ಅವ್ರು ಮೆಲ್ಲಗೆ ಸರಿದು ಆ ಕಡೆ ಹೊರಟೋಗ್ತಾರೆ. ಹಾಗೆ ನಾನು ಸ್ವಲ್ಪ ಪಕ್ಕಕ್ಕೆ ಸರಿದು ಕೂಡಲೇ ಹಸು ಏನು ಮಾಡ್ತು, ಕೂಡಲೇ ಪಕ್ಕಕ್ಕೆ ಸರಿದು ಬಡ ಅವಸರದಲ್ಲಿ ಹೋಗ್ಬಿಡ್ತು. ನೋಡಿ, ಆ ವಿಡಿಯೋ ತೋರಿಸ್ತೀನಿ, ಅದು ಹೇಗೆ ಅವಸರದಲ್ಲಿ ಹೊಡೋಗ್ತಾ ಇದೆ. ನಂತರ ಕರು ಇತ್ತು, ಆ ಕರುನು ಹಂಗೆ ನಿಂತು ಗಮನಿಸ್ತಾ ಇತ್ತು. ನಾನು ಈಗ ಕರುವಿನ ಹತ್ರಕ್ಕೆ ಆಗ ಫೋಟೋ ವಿಡಿಯೋ ತಗೊಳಕ್ಕೆ ಬಹಳ ಸಮೀಪ ಬಂದೆ. ಅದು ನೋಡ್ತದ, ಕರುನ ತಾಯಿ ಥರ ನಿಂತು ನೋಡ್ತು. ನೋಡಿ ಕರು ಏನು ಮಾಡ್ತು, ಅದು ತನ್ನ ತಾಯಿಗೆ ಇವನೇನು ಮಾಡ್ತಾನೆ ಅಂತ ಅದು ಗಮನಿಸಿತ್ತು. ಆ ತಾಯಿಗೆ ನಾನೇನೋ ಮಾಡಲಿಲ್ಲ. ಹಸು ತನ್ನ ಪಾಡಕ್ಕೆ ತಾನು ಹೋಗಕ್ಕೆ ನಾನು ಬಿಟ್ಟೆ. ಆ ಕರು ಏನು ಮಾಡ್ತು, ಓಹೋ ಇವನೇನೋ ಅಪಾಯಕಾರಿ ಮನುಷ್ಯ ಅಲ್ಲ, ಇವನು ನನಗೇನೋ ಮಾಡಲ್ಲ, ಏನೋ ಕೈಲಿ ಹಿಡ್ಕೊಂಡವನೇ, ಏನಾರ ಹಿಡ್ಕೊಳ್ಳಿ ಹೋಗತ್ತಾಗ ಅಂತೇಳಿ ಅದು ನಿಂತಲ್ಲೇ ನಿಂತಿತ್ತು. ಅದು ಕೊಂಬಿಲ್ಲದೆ ಇದ್ದದ್ರಿಂದ ನಾನು ಸ್ವಲ್ಪ ಸಮೀಪಕ್ಕೆ ಬಂದೆ, ಅದನ್ನು ಫೋಟೋ ವಿಡಿಯೋ ತಕ್ಕೊಂಡೆ. ನಂತರ ನಾನು ಬಿಟ್ಟೆ. ಕರು ಏನು ಮಾಡಿತು, ಹಸು ಬಹಳ ಭಯಭೀತವಾಗಿತ್ತು. ಅದಕ್ಕೆ ಅವಸರದಲ್ಲಿ ಗೋಡೆ ಪಕ್ಕ ಬೇಗ ಹೊರಟೋಯ್ತು. ಕರು ಏನು ಮಾಡ್ತು, ಸಹಜವಾಗಿ ಹೋಯ್ತು. ನೋಡಿ,
ಈಗ ಮೊದಲು ನಿಮಗೆ ಕರುವಿನ ಮತ್ತು ಹಸುವಿನ ಚಿತ್ರವನ್ನು ತೋರಿಸ್ತೇನೆ. ನಾನು ಅವುಗಳಿಗೆ ಅಪರಿಚಿತ. ಅವುಗಳನ್ನು ನಾನು ನನ್ನ ಮೊಬೈಲ್ ಮೂಲಕ ವಿಡಿಯೋ ಮಾಡಲಿಕ್ಕೆ ಚಿತ್ರವನ್ನು ತೆಗಿಲಿಕ್ಕೆ ಹೋಗ್ತೇನೆ. ಅದೇನು ಮಾಡುತ್ತೆ, ಕೂಡಲೇ ನೋಡುತ್ತೆ, ಅಲ್ಲೇ ನಿಂತ್ಕೊಳ್ಳುತ್ತೆ, ಮುಂದೆ ಬರಲ್ಲ. ಇವನು ಯಾರು, ಏನೋ ಕೈಯಲ್ಲಿ ಹಿಡ್ದವನೇ, ಇವನೇನೋ ಮಾಡ್ತಾನಲ್ಲ ಎಂಬುದಾಗಿ ಅದು ಸೈಲೆಂಟಾಗಿ ಗಮನಿಸ್ತಾನೆ ಇದೆ. ಗಮನಿಸುವ ಮೂಲಕ ಈ ವ್ಯಕ್ತಿ ನಮಗೆ ಅಪಾಯಕಾರಿಯೋ ಅಥವಾ ಏನು ಎನ್ನುವುದನ್ನು ಅದು ನಿಶ್ಶಬ್ದದಲ್ಲಿ ಮೌನವಾಗಿ ಗಮನಿಸ್ತಾ ಇರ್ತದೆ. ನಾನು ಫೋಟೋ ವಿಡಿಯೋ ತೆಗೆದುಕೊಳ್ಳುವಾಗ ಭಾಳ ಅದರ ಸಮೀಪಕ್ಕೂ ಹೋಗಲ್ಲ. ಯಾಕೆ? ಅದು ಬೆದರಬಹುದು, ಅದು ಓಡಿ ಬಂದು ನನಗೆ ಹಾಯಬಹುದು, ತಿವಿಯಬಹುದು, ನನಗೆ ಅಪಾಯ ಮಾಡಬಹುದು ಎನ್ನುವ ಎಚ್ಚರಿಕೆಯಿಂದ ಅಥವಾ ಹಿಂದಿರುಗಿ ಓಡಿ ಹೋಗಬಹುದು, ಅದು ಹೆದರಬಹುದು. ಆದ ಕಾರಣ ಅದು ಹೆದರದಂತೆ, ಅದು ಮತ್ತೆ ಬೇರೆ ಯಾವುದೇ ಪ್ರತಿಕ್ರಿಯೆ ಮಾಡದಂತೆ ಒಂದು ದೂರವನ್ನು ಕಾಯ್ದುಕೊಂಡು ಫೋಟೋ ತೆಗಿಲಿಕ್ಕೆ ಹೋಗ್ತೀನಿ, ವಿಡಿಯೋ ಮಾಡ್ತೀನಿ. ಆಗ ಅದೇನು ಮಾಡ್ತದೆ, ತುಸು ಕತ್ತನ್ನು ಆ ಕಡೆಗೆ ತಿರುಗಿಸ್ತದೆ, ನನ್ನ ಕಡೆ ನೋಡಲ್ಲ. ಅದು ಅಲ್ಲೇ ನಿಂತಲ್ಲೇ ನಿಲ್ತದೆ ಮತ್ತು ಕತ್ತನ್ನು ಆ ಕಡೆಗೆ ತಿರುಗಿಸ್ತದೆ. ಸರಿ, ನಾನು ಬಹಳ ಇನ್ನೂ ಹತ್ರಕ್ಕೆ ಹೋಗಲ್ಲ. ಯಾಕೆ? ಓಡಿ ಬಂದು ಗುದ್ದುಬಿಟ್ರೆ ನನ್ನ ಸಂರಕ್ಷಣೆಯನ್ನು ನಾನು ಮಾಡಬೇಕಾಗ್ತದೆ. ಯಾಕೆ? ಅದು ಬಲವಾದ ಅಂತ ಹಸು ಅದು. ಹೀಗಾಗಿ ನಾನು ದೂರವನ್ನು ಕಾಯ್ದುಕೊಂಡು ಅದರ ಫೋಟೋ ವಿಡಿಯೋವನ್ನು ತಗೊಳ್ತೇನೆ. ಅದು ಕತ್ತು ಒಂದು ಕಡೆಗೆ ಹಾಕೋತದೆ, ಕತ್ತು ತಿರುಗಿಸ್ತದೆ. ಆಗ ನನಗೆ ನೆನಪಾಯಿತು, ಶಾಲಾ ಕಾಲೇಜುಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಹುಡುಗಿಯರನ್ನು ಹೀಗೆ ಚುಡಾಯಿಸ್ಲಿಕ್ಕೆ ಹೋಗ್ತವ, ಅವುಗಳ ಮೇಲೆ ದಾಡಿ ಮಾಡಲಿಕ್ಕೆ ಹೋಗ್ತವ. ಆಗ ಏನು ಮಾಡ್ತಾರೆ ಹುಡುಗಿಯರು, ಪಕ್ಕಕ್ಕೆ ಆ ಕಡೆ ತಿರುಗುತ್ತಾರ, ದೂರ ಮಾಡಿ ಯಾವನೋ ದುಷ್ಟ ಬಂದಾನ ಅಂತೇಳಿ ಅವ್ರು ಮೆಲ್ಲಗೆ ಸರಿದು ಆ ಕಡೆ ಹೊರಟೋಗ್ತಾರೆ. ಹಾಗೆ ನಾನು ಸ್ವಲ್ಪ ಪಕ್ಕಕ್ಕೆ ಸರಿದು ಕೂಡಲೇ ಹಸು ಏನು ಮಾಡ್ತು, ಕೂಡಲೇ ಪಕ್ಕಕ್ಕೆ ಸರಿದು ಬಡ ಅವಸರದಲ್ಲಿ ಹೋಗ್ಬಿಡ್ತು. ನೋಡಿ, ಆ ವಿಡಿಯೋ ತೋರಿಸ್ತೀನಿ, ಅದು ಹೇಗೆ ಅವಸರದಲ್ಲಿ ಓಡೋಗ್ತಾ ಇದೆ. ನಂತರ ಆ ಕರು ಇತ್ತು, ಆ ಕರುನು ಹಂಗೆ ನಿಂತು ಗಮನಿಸ್ತಾ ಇತ್ತು. ನಾನು ಈಗ ಕರುವಿನ ಹತ್ರಕ್ಕೆ ಆಗ ಫೋಟೋ ವಿಡಿಯೋ ತಗೊಳಕ್ಕೆ ಬಹಳ ಸಮೀಪ ಬಂದೆ. ಅದು ನೋಡ್ತದೆ, ಕರುನ ತಾಯಿ ಥರ ನಿಂತು ನೋಡ್ತು. ನೋಡಿ ಕರು ಏನು ಮಾಡ್ತು, ಅದು ತನ್ನ ತಾಯಿಗೆ ಇವನೇನು ಮಾಡ್ತಾನೆ ಅಂತ ಅದು ಗಮನಿಸಿತ್ತು. ಆ ತಾಯಿಗೆ ನಾನೇನೋ ಮಾಡಲಿಲ್ಲ. ಹಸು ತನ್ನ ಪಾಡಕ್ಕೆ ತಾನು ಹೋಗಕ್ಕೆ ನಾನು ಬಿಟ್ಟೆ. ಆ ಕರು ಏನು ಮಾಡ್ತು, ಓಹೋ ಇವನೇನೋ ಅಪಾಯಕಾರಿ ಮನುಷ್ಯ ಅಲ್ಲ, ಇವನು ನನಗೇನೂ ಮಾಡಲ್ಲ, ಏನೋ ಕೈಲಿ ಹಿಡ್ಕೊಂಡವನೇ, ಏನಾರ ಹಿಡ್ಕೊಳ್ಳಿ ಹೋಗತ್ತಾಗ ಅಂತೇಳಿ ಅದು ನಿಂತಲ್ಲೇ ನಿಂತಿತ್ತು. ಅದು ಕೊಂಬಿಲ್ಲದೆ ಇದ್ದದ್ರಿಂದ ನಾನು ಸ್ವಲ್ಪ ಸಮೀಪಕ್ಕೆ ಬಂದೆ, ಅದನ್ನು ಫೋಟೋ ವಿಡಿಯೋ ತಕ್ಕೊಂಡೆ. ನಂತರ ನಾನು ಬಿಟ್ಟೆ. ಕರು ಏನು ಮಾಡಿತು, ಹಸು ಬಹಳ ಭಯಭೀತವಾಗಿತ್ತು. ಅದಕ್ಕೆ ಅವಸರದಲ್ಲಿ ಗೋಡೆ ಪಕ್ಕ ಬೇಗ ಹೊಟ್ಟೋಯ್ತು. ಕರು ಏನು ಮಾಡ್ತು, ಸಹಜವಾಗಿ ಹೋಯ್ತು. ಹಸು ಮತ್ತು ಕರು, ನಾನು ಕೈಯಲ್ಲಿ ಒಂದು ಸ್ಟಿಕ್, ಮೊಬೈಲ್ ಸ್ಟಿಕ್ಗೆ ಮೊಬೈಲನ್ನು ಹಾಕಿ ಹಿಡ್ಕೊಂಡು ಅದನ್ನು
ವಿಡಿಯೋ ಮಾಡಲಿಕ್ಕೆ ಹೋದಾಗ ಹಸು ಏನು ಮಾಡ್ತು, ಆ ಸ್ಟಿಕ್ಕು, ಆ ಮೊಬೈಲು ಅದಕ್ಕೆ ಕಪ್ಪುಗಿದ್ದದ್ದು ಅದಕ್ಕೇನೋ ಅಪಾಯಕಾರಿಯಾಗಿ ಅಪರಿಚಿತವಾಗಿ ಕಾಣಿತು. ಏನಪ್ಪ ಇವನೇನು ಮಾಡಿಬಿಡ್ತಾನ ಅಂಥೇಳಿ ಅದಕ್ಕೇನು ಮಾಡ್ತದೋ ನಿಂತ್ಕೊಂತು, ಗಮನಿಸ್ತು ಇವನೇನು ಮಾಡ್ತಾನೆ ಅಂತ. ನಾನು ದೂರನೇ ಕಾಯ್ಕೊಂಡು ವಿಡಿಯೋ ಮಾಡಿದ ಮೇಲೆ ನಂತರ ನಾನು ಪಕ್ಕಕ್ಕೆ ಸರಿದೆ, ಅದನ್ನು ಹೋಗಕ್ಕೆ ಬಿಟ್ಟು ಅದು ಅವಸರದಲ್ಲಿ ಹೊರಟೋಯ್ತು. ನೀವು ಗಮನಿಸ್ತಾ ಇದ್ದೀರಿ. ಕರುವನ್ನು ಹಂಗೆ ಫೋಟೋ ವಿಡಿಯೋ ತಕ್ಕೊಂಡೆ. ಕರು ಹೆದರಲಿಲ್ಲ, ನೋಡ್ತು. ಯಾಕೆ ನನ್ನ ತಾಯಿ ಇವನೇನು ಮಾಡಲಿಲ್ಲ ಅಂತ ಅದಕ್ಕೊಂಥರ ವಿಶ್ವಾಸ, ನಂಬಿಕೆ ಬಂತು. ನನ್ನ ತಾಯಿಗೇನು ಮಾಡದೇ ಇರೋದ್ರಿಂದ ಇವ್ನು ನನಗೂ ಏನು ಮಾಡಲ್ಲ ಅಂತ ಕರುವಿಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಬಂತು. ನಂತರ ಕರು ತನ್ನ ಪಾಡಕ್ಕೆ ತಾನು ಹೊರಟೋಯ್ತು. ಈ ಹಸು ಮತ್ತು ಕರು ನಿತ್ಯ ಇಲ್ಲಿ ಬರ್ತವೆ. ನಾವು ಹೂವಿನ ಗಿಡವನ್ನು ಬೆಳೆಸಿದ್ದೇವೆ, ಹೂವಿನ ಗಿಡದೆಲ್ಲ ಇದು ತಿಂದಾಕ್ಬಿಡುತ್ತೆ. ಪೂಜೆಗೆ ಅಂತೇಳಿ ದಾಸವಾಳ ಹೂವಿನ ಗಿಡಗಳನ್ನು, ಕೆಂಪು ದಾಸವಾಳ, ಬಿಳಿ ದಾಸವಾಳ, ಇಂಥ 3 ಥರದ ದಾಸವಾಳ ಹೂವಿನ ಗಿಡಗಳು ಹಾಕಿದ್ದೀವಿ. ದಿನ ಬಂದದು ಚಿಗುರಂಗೆ ಇಲ್ಲ, ಎಲ್ಲ ತಿಂದಾಕಿಬಿಡ್ತದೆ. ಈ ಹಸು ಇನ್ನು ಅನೇಕ ಹಸುಗಳಿದಾವೆ, ಎಲ್ಲ ಬರ್ತವೆ. ಆಡು, ಹಸು ಇವೆಲ್ಲನೂ ತಿಂದೇ ಹಾಕಿಬಿಡ್ತಾವೆ. ಅವೆಲ್ಲ ಅಷ್ಟೆಲ್ಲ ತಿಂದಾಕ್ತಾ ಇದ್ದರೂ ನಾನು ಅವಕ್ಕೇನು ಮಾಡಿಲ್ಲ. ಅವು ಏನು ಮಾಡಲಿಲ್ಲ, ಹೋಲ್ ತಿನ್ಕೊಳ್ಳಿ ಬಿಡೋದು ಸುಮ್ಮನಾಗಿದ್ದೀನಿ. ನಂತರ ಪಕ್ಕದಲ್ಲಿ ಬಾಳೆ ತೋಟ ಮಾಡಿದ್ದೀನಿ. ಆ ಬಾಳೆ ತೋಟನೆಲ್ಲ ಬಂದು ಬೇಲಿ ಹಾಕಿದೆ, ತಂತಿ ಬೇಲಿ. ಆದ್ರೂ ಬಾಳೆ ತೋಟ ಬಾಗಿರ್ತದಲ್ಲ, ಆ ಬಾಳೆ ಎಲೆಗಳನ್ನೆಲ್ಲ ತಿಂದು 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 ಸುಮಾರು ಒಂದು 30 ಬಾಳೆ ಗಿಡಗಳನ್ನು ತಿಂದಾಕಿಬಿಟ್ಟಿದೆ, ಇವೆಲ್ಲ ಸೇರ್ಕೊಂಡು. ಆದರೂ ನಾನು ಯಾವ ಹಸುಗಳಿಗೂ ಯಾವ ತೊಂದರೆನೂ ಮಾಡಿಲ್ಲ, ಒಂದಕ್ಕೂ ಹೊಡೆದಿಲ್ಲ, ಏನು ಮಾಡಿಲ್ಲ. ಎದುರು ಮಾಡ್ಕೊಳ್ಳಿ ಬಿಡೋದು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. 30 ಬಾಳೆ ಗಿಡಗಳು ಹೋದವು. ನನಗೆ ನಷ್ಟ ಆದರೂ ಆಗಲಿ ಅಂಥೇಳಿ ಈ ಏನು ಹಸುಗಳ ಕರುಗಳು ಮತ್ತೆ ಮತ್ತೆ ಇನ್ನೂ ಬೇಕಾದಷ್ಟಿದ್ದಾವೆ, ಇವೆಲ್ಲ ಬರ್ತಾವಲ್ಲ, ಇವಕ್ಕೆ ನಾನೇನೂ ಮಾಡೇ ಇಲ್ಲ. ಹಸು ಒಂದು ಫೋಟೋವನ್ನು ತೆಗೆಯುವಾಗ, ಒಂದು ವಿಡಿಯೋ ಮಾಡುವಾಗ ಅದು ಹೇಗೆ ಪ್ರತಿಕ್ರಿಯೆ ಮಾಡ್ತು ಅಂತ ನೀವು ನೋಡಿದ್ರಿ. ಮನುಷ್ಯನ ನಡವಳಿಕೆ, ಮನುಷ್ಯ ಮತ್ತು ಮನುಷ್ಯರ ಸಂಬಂಧಗಳಲ್ಲಿ, ಮನುಷ್ಯ ಮತ್ತು ನಾಡು ಸಮಾಜದ ಸಂಬಂಧಗಳಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಅದು ಬದಲಾವಣೆ ಆಗ್ತದೆ. ಮನುಷ್ಯನ ನಡವಳಿಕೆ, ಬಿಹೇವಿಯರ್, ನಡತೆ, ವ್ಯಕ್ತಿಯ ಜೊತೆ, ವ್ಯಕ್ತಿ ಮತ್ತು ಸಮಾಜ, ರಾಷ್ಟ್ರ, ಧರ್ಮದ ಜೊತೆ ಯಾವ ರೀತಿಯಾಗಿ ಅದು ಪ್ರಕಟಗೊಳ್ಳುತ್ತದೆ ಅನ್ನೋದನ್ನು ಈ ರೀತಿಯಾಗಿ ಅದನ್ನು ವಿಭಜನೆ ಮಾಡ್ಬೋದು. ಒಂದು ಸಹಕಾರ ರೀತಿಯಲ್ಲಿ ಇರ್ತದೆ. ನಮ್ಮ ನಡವಳಿಕೆಗಳು, ನಮ್ಮ ನಡತೆಗಳು ನಮ್ಮ ಜೀವನವನ್ನು ಪ್ರತಿಬಿಂಬಿಸ್ತಾ ಇರ್ತವೆ. ನಮ್ಮ ವ್ಯಕ್ತಿತ್ವವನ್ನು ಅವು ಪ್ರಕಟ ಮಾಡ್ತಾ ಇರ್ತವೆ. ಅವು ಭಾವನೆಗಳನ್ನು ಅವಲಂಬಿಸಿರುತ್ತೆ. ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತೆ. ಅದಕ್ಕೆ ಅನುಗುಣವಾಗಿ ನಮ್ಮ ಬಿಹೇವಿಯರ್ ಪ್ರಕಟ ಆಗ್ತಾ ಇರ್ತದೆ. ಆ ಭಾವನೆಗಳು ಅಳುವಿನ ಮೂಲಕ ಪ್ರಕಟ ಆಗುತ್ತೆ, ನಡತೆ, ನಗುವುದ್ರ ಮೂಲಕ ಪ್ರಕಟಣೆ ಆಗುತ್ತೆ. ಸಹಕಾರ ಕೊಡೋದು, ಇನ್ನೊಬ್ಬರ ಜೊತೆ ಸಹಕರಿಸೋದು, ಆ ರೀತಿಯಲ್ಲಿ ಅದು ಪ್ರಕಟ ಆಗುತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಕಲಹ, ಜಗಳ, ಸಂಘರ್ಷ ರೀತಿಯಲ್ಲಿ ಅದು ಪ್ರಕಟಣೆ ಆಗುತ್ತೆ, ನಿಂದೆಯಲ್ಲಿ. ಮತ್ತು ಕೆಲವು ಸಂದರ್ಭದಲ್ಲಿ ಎಲ್ಲಿ ಪ್ರತಿಫಲಾಪೇಕ್ಷೆ, ನಿರೀಕ್ಷೆ ಹುಸಿಯಾಗ್ತದೆ, ಆಗ ಅಲ್ಲಿ ಸಂಪೂರ್ಣವಾಗಿ ಸಂಘರ್ಷಕ್ಕೆ ಹೋಗ್ತದೆ. ಅಂದ್ರೇನು, ಮನುಷ್ಯ ಈ ಜೀವನದಲ್ಲಿ ತಾನು ತೊಡಗಿಕೊಳ್ಳುವಾಗ ಕೊನೆಗೆ ಪರಿಣಾಮವಾಗಿ ಮನುಷ್ಯನ ವ್ಯಕ್ತಿತ್ವ ಯಾವ ರೀತಿಯಾಗಿ ರೂಪುಗೊಳ್ಳುತ್ತದೆ ಅಂತೇಳಿದರೆ, ಆಶಾವಾದಿಯಾಗಿರ್ತಾನೆ, ನಿರಾಶಾವಾದಿಯಾಗಿರ್ತಾನೆ, ಮತ್ತು ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡಿರ್ತಾನೆ, ಅಥವಾ ಅಸೂಯೆ, ವಿದ್ರೋಹದ ಭಾವನೆಯನ್ನು ಒಳಗೊಂಡವನಾಗಿರ್ತಾನೆ. ಮನುಷ್ಯನಲ್ಲಿ ಮುಖ್ಯವಾಗಿ ಅವನ ವ್ಯಕ್ತಿತ್ವ ಆಶಾವಾದಿ ವ್ಯಕ್ತಿತ್ವ ಇರ್ತದೆ, ನಿರಾಶಾವಾದಿ ವ್ಯಕ್ತಿತ್ವ ಇರ್ತದೆ, ಇಲ್ಲ ಒಂದು ನಂಬಿಕೆ, ಒಂದು ವಿಶ್ವಾಸದಲ್ಲಿ ಅವನ ಜೀವನ ನಡೀತದೆ, ಅಥವಾ ಇನ್ನು ಕೆಲವು ಸಂದರ್ಭದಲ್ಲಿ ವಿದ್ರೋಹ, ವಂಚನೆ, ಈ ರೀತಿಯಾಗಿ ಅವನ ಬದುಕು ರೂಪುಗೊಳ್ಳುತ್ತದೆ. ಅಂದ್ರೇನು, ಈ ಮನುಷ್ಯನ ನಡತೆ, ನಡವಳಿಕೆ, ವರ್ತನೆ
ನಡಾವಳಿ ಇದನ್ನು ಅಧ್ಯಯನ ಮಾಡ್ತಾ ಹೋದರೆ ನಮಗೆ ನಿಜವಾಗಿಯೂ ಕೂಡ ಒಂದು ಹೊಸವಾದ ಮನುಷ್ಯ ಸ್ವಭಾವಗಳನ್ನು ಇವು ಪರಿಚಯಿಸ್ತವೆ. ಒಬ್ಬ ಮನುಷ್ಯ ಯಾಕೆ ಆ ರೀತಿ ಆದ ಅಂತ ನಾವು ಗಮನಿಸ್ತಾ ಹೋದರೆ ಕೆಲವರು ಹುಚ್ಚರಾಗ್ತಾರೆ, ಕೆಲವರು ಕ್ರಿಯೇಟಿವಿಟಿ ಮೂಲಕ ದೊಡ್ಡ ಕವಿ, ಸಾಹಿತಿ, ಸಂಶೋಧಕ, ವಿಜ್ಞಾನಿ ಆಗ್ತಾರೆ, ಇನ್ನು ಕೆಲವರು ಉದ್ಯಮಿಗಳಾಗ್ತಾರೆ, ಇನ್ನು ಕೆಲವರು ರಾಜಕಾರಣದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಹೀಗೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಕೆಲವರಷ್ಟೇ ಸಾಧನೆ ಮಾಡ್ತಾರೆ, ಕೆಲವರು ಏನೂ ಸಾಧನೆ ಮಾಡೋದೇ ಇಲ್ಲ, ಮಾಡೋಕ್ಕಾಗದೇ ಇಲ್ಲ. ಈ ಬಿಹೇವಿಯರ್, ಈ ನಡವಳಿಕೆ, ಈ ನಡತೆ, ಈ ವರ್ತನೆ, ಈ ನಡಾವಳಿ ಅಧ್ಯಯನ ಮಾಡುವುದರಿಂದ ನಿಜವಾಗಿಯೂ ನಮಗೆ ಹೊಸ ಹೊಸ ಸಂಶೋಧನೆಯನ್ನು ಏನು ಮಾಡ್ತದೆ, ಒಂದು ಹೊಸತಾದ ಮಾಹಿತಿಯನ್ನು ಇವು ಕೊಡ್ತವೆ. ಈ ಅಧ್ಯಯನ ಇದೆಯಲ್ಲ, ಇದು ಮನುಷ್ಯನ ಅಧ್ಯಯನ. ಇದು ವರ್ತನೆ, ನಡವಳಿಕೆ ಅನ್ನೋದೇನಿದೆಯಲ್ಲ, ಮನುಷ್ಯನಲ್ಲಿಯೂ ವರ್ತನೆ ಇದೆ, ಪ್ರಾಣಿಗಳಲ್ಲಿಯೂ ವರ್ತನೆ ಇದೆ, ಗಿಡ ಮರಗಳಲ್ಲಿಯೂ ವರ್ತನೆ ಇದೆ, ಎಲ್ಲದರಲ್ಲಿಯೂ ವರ್ತನೆ ಇದೆ. ಈ ವಿಜ್ಞಾನ ಹೇಳ್ತಾ ಇದೆ ಬರೀ ಜೀವ ಇರೋದ್ರಲ್ಲ, ಅದಲ್ಲ, ಬೆಟ್ಟ, ಗುಡ್ಡ, ಬಂಡೆ ಅವುಗಳಲ್ಲಿಯೂ ವರ್ತನೆ ಇದೆ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ಅವು ಕೂಡ ಬೆಳೀತಾ ಇದ್ದಾವೆ ಅಂತ ಹೇಳ್ತಾರೆ. ಅಂದ್ರೇನು, ಈ ನಡತೆ, ನಡವಳಿಕೆ, ಈ ವರ್ತನೆ ಅನ್ನೋದು ಏನಿದೆಯಲ್ಲ, ಇದು ಅಧ್ಯಯನ ಮಾಡ್ತಾ ಹೋದ ಬೆಳಕನ್ನು ಮನುಷ್ಯನ ವ್ಯಕ್ತಿತ್ವದ ಮೇಲೆ, ಜೀವನದ ಮೇಲೆ ಬೆಳಕನ್ನು ಚೆಲ್ತವೆ. ಈ ಅಧ್ಯಯನದಿಂದ ಮುಂದೆ ಸಮಾಜವನ್ನು ಸುಧಾರಿಸಲಿಕ್ಕೆ ಬರ್ತದೆ. ಈಗ ಒಬ್ಬ ವ್ಯಕ್ತಿ ಯಾಕೆ ಕೊಲೆಗಡಕ ಆಗ್ತಾನೆ, ಒಬ್ಬ ವ್ಯಕ್ತಿ ಯಾಕೆ ಕಳ್ಳ ಆಗ್ತಾನೆ, ಒಬ್ಬ ವ್ಯಕ್ತಿ ದೊಡ್ಡ ಕವಿ ಯಾಕೆ ಆಗ್ತಾನೆ, ಒಬ್ಬ ವ್ಯಕ್ತಿತ್ವ ಅವನು ವಿಲನ್, ಪ್ರತಿನಾಯಕ, ವಂಚಕ, ದ್ರೋಹಿ ಯಾಕೆ ರೂಪುಗೊಳ್ತಾನೆ, ವಿಲನ್ನಾಗಿ ಯಾಕೆ ರೂಪುಗೊಳ್ತಾನೆ, ಇವೆಲ್ಲ ಇದೆಯಲ್ಲ, ಈ ಮನುಷ್ಯನ ಅಧ್ಯಯನವನ್ನು, ವರ್ತನೆಯನ್ನು, ನಡಾವಳಿಯನ್ನು, ನಡತೆಯನ್ನು ಅಧ್ಯಯನ ಮಾಡ್ತಾ ಹೋದರೆ ಮನುಷ್ಯನ ಸ್ವರೂಪ ಮತ್ತು ಬೆಳವಣಿಗೆ, ಮನುಷ್ಯನ ವ್ಯಕ್ತಿತ್ವ ಮತ್ತು ಬೆಳವಣಿಗೆಯನ್ನು ಇವು ನಮಗೆ ಪರಿಚಯಿಸ್ತವೆ. ಆದ ಕಾರಣ ಈ ಹೊಸ ಚಾನಲ್ನಲ್ಲಿ ಬಿಹೇವಿಯರ್, ರಿಲೇಷನ್ಶಿಪ್ ಇದನ್ನು ಯಾಕೆ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದಾಗ, ಮಾನವ ಸಮಾಜವನ್ನು, ಮನುಷ್ಯ ಸಮುದಾಯವನ್ನು ಗಮನಿಸ್ತಾ ಹೋದಾಗೆಲ್ಲ ಮನುಷ್ಯ ಅಂದರೆ ಏನು, ಮನುಷ್ಯ ಅಂದರೆ ಯಾರು, ಮನುಷ್ಯ ಯಾಕೆ ಈ ರೀತಿಯಾಗಿ ರೂಪುಗೊಳ್ತಾನೆ, ಇವುಗಳು ಅಧ್ಯಯನ ಮಾಡಲಿಕ್ಕೆ ನಿಜವಾಗಿಯೂ ಇದೊಂದು ಹೊಸ ಕ್ಷೇತ್ರ ಅಂತೇಳಿ ನಮಗಾದ್ರೆ ಅನ್ನಿಸ್ತು. ಈ ಹೊಸ ಕ್ಷೇತ್ರದನ್ನು ಮೊದಲನೇ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ತಾವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ನೋಡಿ ನಿಮ್ಮ ಪ್ರತಿಕ್ರಿಯೆಯನ್ನು ಕೊಡಿ. ಮಾನವ ಅಧ್ಯಯನಕ್ಕೆ ಬಿಹೇವಿಯರ್, ಈ ನಡತೆ, ಈ ನಡವಳಿಕೆ, ಈ ವರ್ತನೆ ಇದು ನಿಜವಾಗಿಯೂ ಕೂಡ ಮನುಷ್ಯನ ಅಧ್ಯಯನಕ್ಕೆ ಇದು ಒಂದು ಒಳ್ಳೆಯ, ನಾವು ಅರ್ಥ ಮಾಡಿಕೊಳ್ಳಿಕ್ಕೆ, ಸಮಾಜದ ವ್ಯಕ್ತಿತ್ವಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ಬರುವ ಹೊಸ ಪೀಳಿಗೆಯನ್ನು ನಿರ್ಮಾಣ ಮಾಡಲಿಕ್ಕೆ, ಒಂದು ಹೊಸ ಸಮಾಜವನ್ನು ನಾವು ಹೇಗೆ ಸೃಷ್ಟಿಸ್ಬೋದು, ಯಾವ ರೀತಿಯ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೋದು ಅನ್ನೋದಕ್ಕೆ ಇಂಥ ಅಧ್ಯಯನಗಳು, ಇಂಥ ವಿಡಿಯೋಗಳು ನಮಗೆ ಸಾಕ್ಷಿ ಆಗ್ತವೆ ಮತ್ತು ಬೆಳಕನ್ನು ಚೆಲ್ತವೆ ಅಂಥೇಳಿ ಅಂದ್ಕೊಂಡಿದ್ದೇನೆ. ಆದ್ದರಿಂದ ತಾವು ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ನೀವು ಎಲ್ಲರೂ ಇದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡಬೇಕು. ಇವುಗಳ ಸರಿ ಇರ್ಬೋದು, ತಪ್ಪಿರ್ಬೋದು, ನೀವು ಪ್ರತಿಕ್ರಿಯೆಗಳನ್ನು ಕೊಡಿ. ನಂದನ್ನು ನೀವು ಮೆಚ್ಕೋಬೇಕು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ನಮ್ಮ ಈ ಅಧ್ಯಯನದಿಂದ ಬಂದಿರತಕ್ಕಂಥ ಮಾಹಿತಿ ಏನಿದೆಯಲ್ಲ, ವಿಚಾರ ಸರಣಿ ಏನಿದೆಯಲ್ಲ, ಇದು ನಿಮಗೇನು ಅನ್ನಿಸ್ತದೆ ಎನ್ನುವುದನ್ನು ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕು. ಉದಾಹರಣೆಗೆ ಇವತ್ತೇನಾಗ್ತಾ ಇದೆ, ದೆಹಲಿಯಲ್ಲಿ ನಿರ್ಭಯ ಕೇಸ್ ನಡೀತು. ಅಂಥವು ಲಕ್ಷಾಂತರ ಮಾನವ ಸಮುದಾಯದಲ್ಲಿ ನಡೀತಾನೆ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ನೆನ್ನೆ ನಡೀತು. ನಾನು ಲಗ್ನ ಮಾಡ್ಕೊಳ್ಳಲ್ಲ ಅನ್ನುವ ಹುಡುಗಿಯನ್ನು, ನೇಹಾಳನ್ನು ಕೊಂದಾಕಿಬಿಟ್ಟ. ನಿನ್ನ ಜೊತೆ ಮಾತಾಡಲ್ಲ, ನಿನ್ನ ಸಂಬಂಧ ಬೇಡ ಅಂದರೆ ಕೊಂದೇ ಹಾಕಿಬಿಟ್ಟ. ಮಾತನಾಡಿದ್ದನ್ನೇ ಅವನು ಪ್ರೀತಿ ಅಂತೇಳಿ ತಿಳ್ಕೊಂಡ.
ಅಂದರೆ ಇವೆಲ್ಲ ಯಾಕೆ ಆಗ್ತವೆ ಅಂದ್ರೇನು, ಒಂದು ಮಾನವ ಸಮುದಾಯವನ್ನು ಸುಧಾರಣೆ ಮಾಡಲಿಕ್ಕೆ, ವ್ಯಕ್ತಿತ್ವಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಮತ್ತು ನಾವು ರಿಲೇಷನ್ಶಿಪ್, ತಂದೆ ತಾಯಿಗಳು ತಮ್ಮ ಮಕ್ಕಳುಗಳಿಗೆ ನೀನು ಯಾರ ಜೊತೆ ಸಂಬಂಧವನ್ನು ಬೆಳೆಸಬೇಕು, ಯಾರ ಜೊತೆ ಸಂಬಂಧವನ್ನು ಬೆಳೆಸಬಾರ್ದು ಅನ್ನೋದನ್ನು ಮಕ್ಕಳುಗಳು ಕಲಿಸ್ಬೇಕು. ತಂದೆ ತಾಯಿಗಳು ಬರೇ ಮಕ್ಕಳನ್ನು ಹಡೆದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನೀವು ಹೋಗು, ತಂದೆ ತಾಯಿಗಳು, ಹಿರಿಯರು, ಬಂಧುಗಳು ಎಲ್ಲರೂ ನಾವು ಯಾರ ಜೊತೆ ಸಂಬಂಧವನ್ನು ಬೆಳೆಸ್ಕೋಬೇಕು, ಯಾರ ಜೊತೆ ಸಂಬಂಧವನ್ನು ಬೆಳೆಸ್ಕೋಬಾರದು ಅನ್ನೋ ಒಂದು ಗೈಡ್ಲೈನ್ಸನ್ನು, ಒಂದು ಮಾದರಿ ತಿಳುವಳಿಕೆಯನ್ನು ನಾವು ಹಿರಿಯರಾದವರು ಕೊಡ್ತಾ ಹೋಗಬೇಕು. ಒಂದು ಕಡೆ ಗುರುಗಳು ನಿಜಗುಂಡ್ರು ಬರೀತಾರೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಅಹುದು ನರರಿಗೆ ಮುಕುತಿ, ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಹರ ನಡಿಬಿಡಿ, ಶಾಂತರೊಡನಾಡು, ಪೊರೆ ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ನೋಡಿ, ಒಬ್ಬ ಗುರುನಾದ ಕೆಲಸಗಳನ್ನು ಮಾಡಬೇಡ, ಪುಣ್ಯದ ಕೆಲಸಗಳನ್ನು ಮಾಡು, ದುಷ್ಟ ವ್ಯಕ್ತಿಗಳ ಸಹವಾಸವನ್ನು ಮಾಡಬೇಡ. ಯಾರು ನಿನ್ನ ಹತ್ರ ಬರ್ತಾರೆ ಅವರನ್ನು ರಕ್ಷಣೆ ಮಾಡು. ಒಂದು ವಚನದಲ್ಲಿ ಹೇಳ್ತಾರೆ, ಧಾಳಿಕಾರಂಗೆ ಧರ್ಮ ಉಂಟೆ ಅಂತ. ಧಾಳಿಕಾರ ಯಾರು? ದೌರ್ಜನ್ಯ, ಕ್ರೌರ್ಯವನ್ನು ಮಾಡ್ತಕ್ಕಂಥವನು. ಕೋಪಾವಿಷ್ಟನಾಗಿ ಕ್ರೌರ್ಯ, ದೌರ್ಜನ್ಯವನ್ನು ಯಾರು ಮಾಡಿಕೊಂಡು ನುಗ್ತಾನೆ ಅವನು ಧರ್ಮವಂತನಾಗಿ ಉಳಿಯೋದಿಲ್ಲ, ಅವನ ನಡತೆ ಒಳ್ಳೆಯದಾಗಿ ಇರುವುದಿಲ್ಲ, ಅವನು ಗುಣವಂತನಲ್ಲ, ಅವನು ಯೋಗ್ಯನಲ್ಲ, ಅವನು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವುದಿಲ್ಲ. ಅಂದ್ರೇನು? ವ್ಯಕ್ತಿತ್ವವನ್ನು ಹೇಗೆ ಅಲ್ಲಮ ಪ್ರಭುದೇವರು ಪರಿಚಯಿಸಿದ್ದಾರೆ ನೋಡ್ರಿ. ನಮ್ಮ ನಡವಳಿಕೆ ಯಾವ ರೀತಿ ಪ್ರಕಟವಾದರೆ ಅವನ ವ್ಯಕ್ತಿ ಹೇಗೆ ನಿರ್ಮಾಣಗೊಳ್ಳುತ್ತಾನೆ, ಅವನಿಂದ ಆ್ಯಕ್ಷನ್ಸ್ ಹೇಗೆ ಸಮಾಜದ ಮೇಲೆ ಪ್ರತಿಫಲನಗೊಳ್ಳುತ್ತವೆ ಎನ್ನುವುದನ್ನು ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವನು ಯಾರು, ಅವನೇನು, ಅವನ ಆ್ಯಕ್ಷನ್ಸ್ ಏನು, ಅವನ ಪ್ರತಿಕ್ರಿಯೆಗಳೇನು ಅನ್ನೋದೆಲ್ಲವನ್ನು ಕೂಡ ಗುರುತಿಸ್ತಾರೆ. ಹೀಗೆ ಈ ಬಿಹೇವಿಯರ್ ರಿಲೇಷನ್ಶಿಪ್ ಇದು ಮೊದಲನೇ ವಿಡಿಯೋ. ಕನ್ನಡ ಯೂಟ್ಯೂಬ್ ಚಾನಲ್, ನೀವೆಲ್ಲ ನೋಡಿ ಇದಕ್ಕೆ ಪ್ರತಿಕ್ರಿಯಿಸಬೇಕು ಎಂಬುದಾಗಿ ಹೇಳಿ ಮುಕ್ತಾಯ ಮಾಡ್ತೇವೆ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಲ್ಲಿ ಗಂಟೆ ಕಾಣುತ್ತೆ, ಅದನ್ನು ಒತ್ತಿ ಎಲ್ಲ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ.